ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡ ವ್ಲಾಗ್ಸ್. ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಎಲ್ಲ ಕಸ ಗುಡಿಸಿ ಎಮ್ಮೆಗಳ ಹತ್ರ ಎಲ್ಲ ತೊಳೆದು ನಮ್ಮ ಕರಿ ಮಂದೆತ್ತಿಗೆ ಅದಕ್ಕೆಲ್ಲ ಮೇವು ಕಟ್ಟಿದ್ದೀನಿ. ಮತ್ತು ಇರೋ ಮೇಕೆಗಳಿಗೆಲ್ಲ ಮೇವು ಕಟ್ಟಿ ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಜ್ಯೂಸ್ ಮಾಡ್ಕೊಂಡು ಹಂಗೆ ಬಟ್ಟೆಗಳೆಲ್ಲ ತೊಗೊಂಡಿದ್ದೀನಿ ಸ್ನಾನ ಮಾಡಬೇಕು ಅಂತ. ಟೈಮ್ ಆಗೋಗಿತ್ತು, ಅದಕ್ಕೆ ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ಬಿಟ್ಟು ಜ್ಯೂಸ್ ಕುಡಿದ್ಬಿಟ್ಟು ಮತ್ತೆ ಸ್ನಾನ ಮಾಡೋಕ್ಕೆ ಹೋದೆ. ಸ್ನಾನ ಮಾಡೋದು ಬಂದಮೇಲೆ ಎಲ್ಲ ರೆಡಿ ಆಗ್ತಾಯಿದ್ದೀನಿ. ಯಾಕಂದರೆ ಟೈಮ್ ಆಲ್ರೆಡಿ 8 ಗಂಟೆ ಆಗಿಬಿಟ್ಟಿತ್ತು. ನನಗೆ 8:15 ಇಲ್ಲ 8:20 ಬಸ್ ಬರುತ್ತೆ. ಅದಕ್ಕೆ ಇಲ್ಲಿ ಬೇಗ ಬೇಗ ರೆಡಿ ಆಗ್ತಾ ಇದ್ದೀನಿ. ಫುಲ್ಲು ಸೆಕೆ ಇತ್ತು, ಫ್ಯಾನ್ ಬೇರೆ ಹಾಕಿದ್ದೆ, ಅದು ಸೌಂಡ್ ಟಕ ಟಕ ಅಂತ ಬರ್ತಾಯಿತ್ತು. ಅದಕ್ಕೆ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಎಲ್ಲ ರೆಡಿಯಾಗಿ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಮತ್ತು ಇಯರಿಂಗ್ಸು ಎಲ್ಲ ಇಟ್ಕೊಂಡು ಇವತ್ತು ಬಾಕ್ಸ್ಗೆ ಇಡ್ಲಿ ಮಾಡಿದ್ಲು. ಇಡ್ಲಿನ ಒಂದು ಬಾಕ್ಸಲ್ಲಿ, ಚಟ್ನಿನ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಬಾಟ್ಲೆಲ್ಲ ತೊಗೊಂಡು ಬ್ಯಾಗ್ದಲ್ಲಿ ಇಟ್ಕೊತಾ ಇದ್ದೀನಿ. ಮತ್ತು ನಾನು ಇಡ್ಲಿ ಹಾಕ್ಕೊಂಬಂದೆ ತಿನ್ನೋಣ ಅಂದ್ಬಿಟ್ಟು. ಅದೇನಾಗಿತ್ತು ಅಂದರೆ ಸರಿಯಾಗಿ ಉಬ್ಗಿರಿಲ್ಲ, ಅದು ಗಟ್ಟಿ 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 ಬಂದಿತ್ತು ಮಧ್ಯದಲ್ಲೆಲ್ಲ, ಚೆನ್ನಾಗಿ ಇದಾಗಿರಲಿಲ್ಲ ಅದು. ಅದಕ್ಕೆ ಹಂಗೆ ತಿಂತಾಯಿದ್ದೆ. ಗಟ್ಟಿ ಇತ್ತು ಬಟ್ ಸರಿಯಾಗಿ ಬಂದಿರಲಿಲ್ಲ. ನಾನು ಸ್ಕಿನ್ ಕೇರೆಲ್ಲ ಆದಮೇಲೆ ಪೌಡ್ರ್ ಹಾಕ್ಕೊಂಡಿರಲಿಲ್ಲ, ಅದಕ್ಕೆ ಲಾಸ್ಟಲ್ಲಿ ಪೌಡ್ರ್ ಬಳ್ಕೊತಾ ಇದ್ದೀನಿ ಇಲ್ಲಿ. ಮತ್ತು ಚುಕ್ಕೆ ಒಂದು ಇಟ್ಕೊಂಡು ತೇವ ಹಂಗೆ ಇತ್ತು, ಹಂಗೆ ಒಂದು ಫ್ಯಾನ್ಗೆ ಸ್ವಲ್ಪ ತಾರಿಸ್ಬಿಟ್ಟು ಕ್ಲಿಪ್ ಹಾಕ್ಕೊಂಡು ಹೊರಟೋದೆ. ಇಲ್ಲಿ ಬಂದು ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ ಬಸ್ಗೆ. 8:15 ಬರುತ್ತೆ ಬಸ್. ಬಂತು ಮತ್ತು ಬಸ್ಸಲ್ಲಿ ಹತ್ಕೊಂಡು ಆಫೀಸ್ಗೆ ಹೋದೆ. ಹೋಗೋಷ್ಟರಲ್ಲಿ ಫುಲ್ಲು ಸೆಕೆ, ಅದಕ್ಕೆ ಫ್ಯಾನ್ ಹಾಕ್ಕೊಂಡು ನೀರು ಕುಡಿತಾ ಇದ್ದೀನಿ ಇಲ್ಲಿ. ಇನ್ನು ನನ್ನ ಜೊತೆ ಕೆಲಸ ಮಾಡೋರು ಬಂದಿರಲಿಲ್ಲ. ಇದು ನೆಕ್ಸ್ಟ್ ಡೇಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಷ್ಟು ಹೂಗಳು ಸಿಕ್ಕಿದ್ದಾವೆ ಇವತ್ತು. ಇದ್ರ ಕೆಳಗಡೆಯಿಂದ ಕಾಕಡಗಳೆಲ್ಲ ಇಟ್ಟಿದ್ದೀನಿ. ಇವಾಗ ಜಾಸ್ತಿ ಬಿಡ್ತಾವೆ ಹೂಗಳು. ಶುಕ್ರವಾರ ಎಲ್ಲ ಪೂಜೆ ಮಾಡ್ತಾಳೆ ಅಂತ ಕಿತ್ತನ್ನೋತಾ ಇದ್ದೀನಿ. ಈ ಕೈಯಲ್ಲೆಲ್ಲ ನೆನ್ನೆ ಹಿಡುಗಿ ಬತ್ತಾಗವೆ, ಅವನ್ನೆಲ್ಲ ಒಣಗಿಸ್ಬಿಟ್ಟು ಪುಡಿ ಮಾಡ್ಕೊಂಡ್ರೆ ಏರ್ಗೆ ಏನಾದರೂ ಹಚ್ಕೊಬೋದು. ಅದಕ್ಕೆ ಕಿತ್ತನ್ನೋತಾ ಇದ್ದೀನಿ. ಒಣಗಿಸ್ತೀನಿ ಇವಾಗ. ಇವೇ ದೇವ್ರಿಗೆ ಹಾಕ್ತವೆ. ಚಿಗುರು ಬಂದುಬಿಟ್ಟವೆ, ಎಷ್ಟು ಚೆನ್ನಾಗಿ ಕಾಣಿಸ್ತವೆ ನೋಡಿ. ಇದು ಇವಾಗಿನ ಚಿಗುರು ಬಟ್ಟವಳಿ. ಹಚ್ಚಗೆ ಕಾಣಿಸ್ತವೆ. ನಾಯಿ ಮರಿಗಳು ನೋಡಿ, ಬಿಡ್ಡಂಡವಿ ಇಲ್ಲೇ ಬಿಡ್ಡಂಡವಿ, ಇಲ್ಲಿ ಕೆಳಗಡೆ ಎಲ್ಡವಿ. ಇವತ್ತು ಈ ರೋಸ್ ಗಿಡನ ಯಾವುದ್ರಲ್ಲಾದರೂ ಹೂಳನ ಅಂತಿದ್ದೀನಿ. ಇದು ತಗೊಂಡು ಹತ್ರ 1 ತಿಂಗಳಾಯಿತು. ಬಟ್ ಇದರಲ್ಲೇ ಪ್ಯಾಕೆಟಲ್ಲೇ ಇದ್ದಾಗೈತೆ. ಇದರಲ್ಲಿದ್ದರೆ ಜಾಸ್ತಿ ಬೆಳವಣಿಗೆ ಆಗಲ್ಲ, ಹೂಗಳು ಬಿಡ್ತೈತೆ. ಅದಕ್ಕೆ ಯಾವುದ್ರಲ್ಲಾದರೂ ಹಾಕೋಣ ಅಂದ್ಬಿಟ್ಟು ಇದು ಹಳೇದೊಂದು ಬಕೆಟ್ ಇತ್ತು, ಅದರಲ್ಲಿ ಹಾಕ್ತಾಯಿದ್ದೀನಿ ಇವಾಗ. ಇಲ್ಲೇ ನನ್ನ ಎಲೆ ಗಿಡ ಐತೆ, ಅದೇನೋ ಬೆಳವಣಿಗೆ ಆಗ್ತಾಯಿಲ್ಲ, ಯಾಕೋ ಏನೋ ಗೊತ್ತಿಲ್ಲ. ನೆರಳು ಇಟ್ಬಿಟ್ಟು ಇವಾಗ ತಾನೇ ಎಲ್ಲ ಗರಿಗಳು ತಳ್ಳಿ ಹಾಕಿದ್ದೀನಿ ನೋಡಿ. ನೆರಳಿಲ್ಲೇನೋ, ಅದಕ್ಕೆ ಚೆನ್ನಾಗಿ ಆಗ್ತಾಯಿಲ್ಲ ಅಂದ್ಬಿಟ್ಟು ಎಲ್ಲ ನೆರಳು ಮಾಡಿ ಇಟ್ಟಿದ್ದೆ. ಆದ್ರೂ ಎಲ್ಲ ಹಿಂಗೆ ಹಣ್ಣೆಲ್ಲಿ ಬಿದ್ದೋಗ್ತೈತೆ. ಅದಕ್ಕೆ ಇವಾಗ ಒಂದೇ ಒಂದು ಗರಿ ಇಟ್ಟಿದ್ನಿ. ಚಿಗುರೇನೋ ಬರ್ತೈತಿ. ನಮ್ಮ ಅಪ್ಪನೆಲ್ಲ ಕಿತ್ತಂದು ತಿಂತಾವನೆ ಆಲ್ರೆಡಿ. ಇಲ್ಲೊಂದು ಕಿತ್ತಾಕವನಿ, ಇಲ್ಲೆಲ್ಲ ಕೆಳಗಡೆ ಇದ್ದಿದ್ವೆಲ್ಲ ಕಿತ್ಕೊಂಡು ತಿಂದವನೆ. ಎಲೆ ಹಾಕಬೇಕು ಅಂದ್ಬಿಟ್ಟು ಇಲ್ದಾಗೆಲ್ಲ ದೊಡ್ಡದೆಲ್ಲ ಕಿತ್ತಂಬಿಟ್ಟವನೆ. ನಾನು ವೈರುಗಳು ಕಟ್ಟಿ ಚೆನ್ನಾಗಿ ಹಬ್ಸೋಣ ಅಂದ್ಬಿಟ್ಟು ಇಲ್ಲೊಂದು ವೈರು ಅಲ್ಲೊಂದು ವೈರು ಕಟ್ಟಿದ್ನಿ, ಮನೆ ಮುಂದೆ ಗಂಟ ಹಬ್ಸೋಣ ಅಂತ. ಅವ್ರು ನೋಡಿದ್ರೆ ಇಲ್ಲೇ ಕಿತ್ತಂದು ತಿಂತಾವ್ರಿ. ಬೆಳವಣಿಗಿಲ್ಲ ಅಂದರೂ ಈ ಎಲೆ ಟೇಸ್ಟ್ ಚೆನ್ನಾಗಿರ್ತದೆ. ಇವಾಗ ರೋಸ್ ಗಿಡನ ಹೂಳೋಣ. ಅದಕ್ಕೆ ಆ ಬಕೆಟ್ಗೆ ಮಣ್ಣು ಹಾಕ್ಬೇಕು ಇವಾಗ. ಅದಕ್ಕೆ ಚೆನ್ನಾಗಿ ಎತ್ಕೊಂಡಿದ್ದೆ, ಅದ್ರ ತುಂಬ ಮಣ್ಣು ಎತ್ಕೊಳ್ಳೋಣ ಅಂತ. ಇಲ್ಲೇ ಒಂದು ಬುಡ ಇತ್ತು, ಅದ್ರದ್ದೆಲ್ಲ ಕೊಳೆತು ಮಣ್ಣಾಗೈತೆ. ಅದೇ ಎತ್ಕೊಂತೀನಿ, ಚೆನ್ನಾಗಿರ್ತೈತೆ ಗೊಬ್ಬರ ಅಂತ. ಇವಾಗ ಆ ಮಣ್ಣು ಎತ್ಕೊಂಡು ಅದರಲ್ಲೇ ಗಿಡ ಉಳ್ತೀನಿ.
ಇದರಲ್ಲಿ ಮೆಂತೆ ಹಾಕಿದ್ನೆ, ಅದನ್ನ ಕಿತ್ತ ಮೇಲೆ ಏನು ಹಾಕಿಲ್ಲ, ಹಂಗೆ ಬಿಟ್ಬಿಟ್ಟಿದ್ನೆ. ಇಲ್ಲಿ ಕೆಳಗಡೆ ನಿಂಬೆಹಣ್ಣು ಗಿಡ ಐತಿ, ಅದು ಬಿದ್ದಾಗೈತೆ, ಯಾರು ಎತ್ತಿಕ್ಕಿಲ್ಲ, ನಾನು ಎತ್ತಿಕ್ಕನು. ನೋಡಿ ಇದೆ ನಿಮ್ಮ ಗಿಡ, ನಮ್ಮ ಅಪ್ಪನ ಉಳ್ಬೇಕಂತ ಅವನು ಎಷ್ಟೋ ದಿನಗಳಾಯ್ತು ತಂದ, ಒಂದು 5-6 ತಿಂಗಳಾಯ್ತಾನ, ಆದರೂ ಉಳಿಲ್ಲ ಇನ್ನು. ಈ ಕ್ಯಾನಲ್ಲೇ ಎದ್ದೋಗೈತೆ, ಅದು ಎಷ್ಟು ದಿನ ಅಂತ ಕ್ಯಾನ್ ಆಗಿರ್ತೈತೆ. ನೋಡಿ ಇಲ್ಲಿ ಪಾಲ್ ಸಿಗ್ಬಿಟ್ಟೈತಲ್ಲ, ಇದನ್ನು ಶಿಫ್ಟ್ ಮಾಡಬೇಕು ಬೇರೆ ಇದಕ್ಕೆ. ಇವಾಗ ಇದ್ರಕ್ಕೆ ಮಣ್ಣು ಹಾಕ್ಬಿಟ್ಟು ಗಿಡ ಉಳ್ತೀನಿ. ಇಲ್ಲಿ ಮಣ್ಣಾಗ್ದು ಇದಕ್ಕೆ ಹಾಕೊಂತ ಇದ್ದೀನಿ, ಗಿಡ ಉಳ್ಳೋಣ ಅಂದ್ಬಿಟ್ಟು. ಇದನ್ನ ಹೋಗಿ ಮತ್ತೆ ಮಣ್ಣಲ್ಲಿ ನೀರಲ್ಲಿ ನೆನೆಸ್ಬೇಕು. ಅದಕ್ಕೆ ಬಾ ಬಾರಿಲ್ಲ, ಓಯ್ ಮಂಟಕ್ ಬಾ, ಹಂಗೆ ಬಾ. ನಿಮ್ಮ ಅಮ್ಮನ ಬಂದ್ರೇ ಬರ್ಬೇಕೇನ? ಬಾ, ಹಿಂಗೆಲ್ಲ ಹಂಗೆ ಬಾ, ಹಂಗೆ ಬಾ, ಬಾಮ್ಮ ಹಂಗೆ ಬಾರೆ ಬಾರೆ. ಬೋಡಿ 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 ಬಾ, ಮೇವು ಹಾಕಿನ ಬಾ ಬಂಗದೆ. ಇವಾಗ ಇಲ್ಲಿ ಮಣ್ಣು ತಂದು ಉಡ್ಡೆ ಹಾಕೊಂಡಿದ್ನಿ. ಇವಾಗ ಗಿಡ ಉಳ್ತೀನಿ, ರೋಜು ಬಿಟ್ಟು ಒಣಗೇತಾ ಯಾರು ಕಿತ್ತಂದಿಲ್ಲ ಪಾಪ. ಚೆನ್ನಾಗೈತೆ ರೆಡ್ ರೋಜು. ನೋಡಿ ಇಲ್ಲಿ ಒಂದು ಮಗ್ಗೆ ಹಾಕಿ ಹೊಲ್ಟಾಗೈತಿ, ಇಡಿಗೆಗೈತಿ. ಮತ್ತು ಇಲ್ಲಿ ಒಂದು ಮಗ್ಗು, ಇದು ಯಾಕೋ ರೋಗ ಬಂದ ಕಟ್ಟೈತಿ, ಅದಕ್ಕೆ ಆ ಬಕೆಟಾಗ ಹಾಕ್ತೀನಿ. ನಾನು ನನ್ನ ಕರಿಮ ಹೀಗಿರ್ತೀವಿ ಅಂತ. ಕರಿಮ ಅಲ್ಲಿ ಮಲಗಿದೆ, ನಾನು ಇಲ್ಲಿ ಮಲಗಿದ್ದೀನಿ. ದಿಸ್ ಈಸ್ ಅವರ್ ಕರಿಮ. ಒಳ್ಳೆ ಮುದ್ದು ಕರಿಮ ಅಲ್ಲ, ಕ್ಯೂಟಾಗೈತಿ. ದೃಷ್ಟಿ ಹಾಕ್ಬೇಡಿ ಯಾರು, ದೃಷ್ಟಿ ಹಾಕ್ಬೇಡಿ ಯಾರು ನಮ್ಮ ಕರಿಮನ್ಕೋ. ಕೂಟಾಗಿ ಮಲಗಿದೆ ಅಲ್ಲ ಬಂಗಾರಿಯ, ಅವಳು ದೃಷ್ಟಿ ಹಾಕ್ಬೇಡಿ ನನಗೆ, ಕೂಟಾಗಿ ಮಲಗಿದ್ನಿ ಅಂತ ಹೊಳ್ತೀಯ. ಜುಜ್ಜಿ ಮಾಡ್ತಾನೆ, ಈ ಅನ್ಕೊಂಡು ಜುಜ್ಜಿ ಮಾಡ್ತಾನೆ. ಓ ಅನ್ಕ ಬಾಯಿ ಮುಚ್ಚು, ಬಾಯಿ ಮುಚ್ಚಂದು ಜುಜ್ಜಿ ಮಾಡು. ಗೊರಕಾಗ್ತಿ ಇದ್ದೇಲೆ ಮಲಗಿದೆ ಪಾಪ, ಡಿಸ್ಟರ್ಬ್ ಮಾಡಬೇಕು ನೋಡಿಮ್ಮ. ಬಂಗಾರಿ ಬಿಡೋಣ, ಬಂಗಾರಿ ತೆರಿವ ಜಾಗ ಬಿಟ್ಟಿಲ್ಲ ಜಿಜ್ಜಿ ಮಾಡೋಕೆ, ಅದಕ್ಕೆ ಬಂಗಾರ ಏನು ಬಚ್ಚ. ಚಿನ್ನೋಡಿ ಚಿನ್ನೋಡು ಚಿನ್ನೋಡು, ಮುನ್ನಿ, ಚಿಟ್ಟಿ, ಗುಂಡಮ್ಮನ. ಗುಂಡಮ್ಮನ ನೋಡ್ಸೋದು ಬೇಡ, ನಿನ್ನ ನೋಡ್ಸಲ ಮುನ್ನಮ್ಮ. ಮುನ್ನಿ ಒಡು ನಮ್ಮ ಚಿನ್ನ, ಕೊಮ್ಮಗಳು ಚಿನ್ನ. ಇದು ಗುಂಡಮ್ಮ, ಅದು 4 ಚಾನಲ್, ಗುಂಡಮ್ಮ ಥರನೇ ಇಲ್ಲ. ದಿಸ್ ಈಸ್ ಮುನ್ನಿ, ವೈಟ್ ಆ್ಯಂಡ್ ಬ್ಲಾಕ್ ಈಸ್ ಮುನ್ನಿ. ನಮ್ಮ ಚಿಟ್ಟಿ ಪಿಲ್ಲ, ಚಿಟ್ಟೆ ಚಿಟ್ಟಿ, ಹಲೋ ಚಿಟ್ಟಿ. ಚುಟ್ಟು ಚುಟ್ಟು ಚುಟ್ಟಿದು ಚುಟ್ಟ ಒಟ್ಟು ಬುಟ್ಟ. ಚೀನೆ ಬಾಯಿಲೆ, ಹೈ ಗುಂಡು, ಗುಂಡ ಬರ್ರಿ ಇಲ್ಲೇ. ನೀನಲ್ಲ ನಿಮ್ಮ ಮಕ್ಕಳು. ಹೈ ಗುಂಡಾಡ ಗುಂಡಾಡ, ಓ ಇಂದ ಬಾಯಲ್ಲಿ ಗುಂಡಾಡ. ಚಿನ್ನ ಅದನ್ನ ಕೂಗರು. ಹೈ
ಬೈಲ್ 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 ಓ ಅವ್ವವ್ವವ್ವವ್ ಅವ್ವವ್ವವ್ವವ್ ಅವ್ವವ್ವವ್ವವ್ವವ್ ಅವ್ವವ್ವವ್ವವ್ ಅವ್ವವ್ವವ್ವ ಬಾಯಿಲ್ಲಪ್ಪ. ಮಮ್ಮಿ ಕಲರ್ ಹುಟ್ಟಿದೆ, ಮಮ್ಮಿ ಕಲರ್. ಬಾ, ನಿನ್ನ ಮಕ್ಕಳು ಒಂಡಿ ಬರಲ್ಲ ಹೋಗಲಿ. ಬುಜ್ಜಿ ಮುಂಡೆ ಅಲ್ಲಿ ಒಂದು ಓಡ್ತಾದೆ, ಇತ್ತಿಗೆ ಎರಡು ಓಡೋದು, ಅಲ್ಲಿ ಒಂದು ಓಡ್ತಾದೆ. ಎಂಥ ಬುದ್ಧಿ ಕಲಿಸಿದ್ ನೋಡು, ಚಿರಿಲ್ಲ ಬುದ್ಧಿ. ಇಲ್ಲಿ ನಮ್ಮ ಮೇಕೆಗ ಇವನ್ನೆಲ್ಲ ಕಿತ್ಕೊಡ್ತಾ ಇದ್ದೀನಿ. ಜೋಳ ತೆನೆಗಳು ತಿನ್ನಕ್ಕೆ ಬಂದಿತ್ತು, ಅದನ್ನ 2 ದಿನ ಅಷ್ಟೇ ಮಾರಿಬಿಟ್ಟಿದ್ದಾರೆ ಪಾಪ. ಅಲ್ಲೇನು ನಾಯಿ ಮರಿಗಳು ನೋಡಿದ್ರು ಅವೆಲ್ಲ ಸತ್ತೋದ್ವು, ಅವ್ರ ಅಮ್ಮನೂ ಸತ್ತೋಯ್ತು. ಇವಾಗ ಒಂದೇ ಒಂದು ಐತೆ ಅಷ್ಟೇ ನಾಯಿ ಮರಿ. ಅವಕ್ಕೇನೋ ರೋಗ ಬಂದು ಸತ್ತೋಯ್ತು. ಇಲ್ಲಿ ನಮ್ಮ ಅಮ್ಮನ ತಿಂತಾವಳೆ. ಅದು ಕಿತ್ಕೊಂಡು ತಿನ್ನೋಕ್ಕಾಗಲ್ಲ, ಅದಕ್ಕೆ ನಾನು ಕಿತ್ಕೊಡ್ತಾ ಇದ್ದೀನಿ. 2 ದಿನ ಅಷ್ಟೇ ಬಾಕಿ ಮಾಡಿ ಹಾಕ್ಬಿಟ್ಟಿದ್ವಿ. ನನ್ನ ಕುಂಟು ಮಿಚ್ಚು ಮಾಡಂತೆ, ಮಿಚ್ಚು ಮಾಡೈತಿ ಕಡಿಮೆ. ನನ್ನಿಲ್ಲ ನನ್ನ ಮಿಚ್ಚು ಮಾಡಿದ್ದೀನಿ. ಈ ಥರ ವಿಡಿಯೋ ವೈರಲ್ ಆಗಿತ್ತು ಅಂತ ಮಾಡೋಕ್ಕೆ ಹೋದೆ, ಬಟ್ ನನಗೆ ತಲೆ ತಿರುಗಿತು, ಅದಕ್ಕೆ ಬಿಟ್ಬಿಟ್ಟೆ. ಅದೇ ಮತ್ತು ಫೋಟೋಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇದು ಸತ್ತೋಯ್ತು ಅಂದ್ಬಿಟ್ಟು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ, ನಮ್ಮ ಕರಿಯೋದು ಈ ನಾಯಿ ಮರಿ ಫೋಟೋಸ್ ಎಲ್ಲ. ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ವೀಡಿಯೋಸ್ನ ನಾನು ಡೈಲಿ ಅಪ್ಲೋಡ್ ಮಾಡ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.